ರಾಚಪ್ಪಾಜಿ, ಮಡವಾಳ ಮಾಚಪ್ಪ ಇವರಿಬ್ಬರು ಕರ್ಕೊಂಡು ಕಲ್ಯಾಣಪಟ್ಟಣ ಬಾಗಿಲು ಬಂದ ತಕ್ಷಣ ರಾಚಪ್ಪಾಜಿ ಅವರು, ಬುದ್ಧಿ ಸ್ವಲ್ಪ ನಿಂತ್ಕೊಳ್ಳಿ ಬುದ್ಧಿ, ನನ್ನನ್ನು ಭೂಲೋಕದಲ್ಲಿ ದೇವ್ರು ಮಾಡ್ತೀನಿ ಇನ್ಮೇಲೆ ಸ್ವಲ್ಪ ನನಗೆ ಬೇಕಾದಂತ ಪ್ರಸಾದ ತಗೊಳ್ತೀನಿ ಅಂತೇಳಿ ರಾಚಪ್ಪಾಜಿ ಶಿರನ್ರೆಲ್ಲ ಊಟ ಮಾಡಿ ಬೀಸಾಕಿರ್ತಕ್ಕಂಥ ಆ ಎಂಜಿಲ ಎಲೆಗೆ ಚಕ್ಮುಕ್ಕಿ ಹೊಡೆದು ಅದನ್ನ ಸುಟ್ಟು ಭಸ್ಮ ಮಾಡಿ ಆ ಭಸ್ಮ ಎತ್ತಿ ಜೋಳಿಗೆ ಒಳಗೆ ಮಡಿಕೊಂಡ್ರು. ಏನಪ್ಪ ರಾಚಪ್ಪಾಜಿ, ಈ ಬೂದಿನ ಯಾಕಪ್ಪ ಈ ಜೋಳಿಗೆಲ್ಲಿ ತುಂಬ್ಕೋತಾ ಇದ್ದೀರಾ? ಬುದ್ಧಿ, ಇದು ಬೂದಿ ಅಲ್ಲ ಬುದ್ಧಿ, ನನ್ನನ್ನ ಕರ್ಕೊಂಡೋಗಿ ಭೂಲೋಕದಲ್ಲಿ ದೇವ್ರು ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ಲ ಬುದ್ಧಿ? ಹೌದಪ್ಪ. ಹಾಗಾದ್ಮೇಲೆ ಭೂಲೋಕದಲ್ಲಿ ಸ್ವಾಮಿ ನಮ್ಮ ಮುಟ್ಟಿ ಪೂಜೆ ಮಾಡೋರಿಗೆಲ್ಲ ಕಪ್ಪು ದುಳುತ ಹಂದಾರಂತೆ ಸಿದ್ದಯ್ಯ ರೇ ಚೆನ್ನನವರು. ಒಡೆಯ ಬೂದಿ ಒಳಗಡೆ ಕೆಂಡ ಮಾಚಪ್ಪಾಜಿ ಕರ್ಕೊಂಡು ಮಾಚಪ್ಪನವ್ರು ಕರ್ಕೊಂಡು ಕಲ್ಯಾಣ ಪಟ್ಟಣ ಬಿಟ್ಟಾರಂತೆ, ಸಕ್ಕರೆ ಪಟ್ಟಣ ಕೊರಟಾರಲ್ಲೋ ಸಿದ್ದಯ್ಯ. ಪಟ್ಟಣದೊಳಗೆ ಅರಮನೆ ಮುಂಭಾಗ ಪಾಳು ಮಂಟಪವಂತೆ, ಪಾಳು ಮಂಟಪದ ಮೇಲೆ ಮೂರ್ತು ಮಾಡಿ ಮಲಗವರೆ. ಉರುವಟ್ಟ ಒಳಗಲ ಮರ್ಮವನ ಎಷ್ಟು ಅಂತ ಹೇಳಪ್ಪ ಸಿದ್ದಯ್ಯ. ಗುರುದೇವ ಜ್ಯೋತಿ ಸಿದ್ದಯ್ಯ ಬನ್ನಿ. ಸ್ವಾಮಿಯವರು ಕಲ್ಯಾಣ ಪಟ್ಟಣ ಬಿಟ್ಟು ಪ್ರಭುಗಳು ಶಕ್ರೆ ಪಟ್ಟಣಕ್ಕೆ ಬಂದಿದ್ದಾರೆ. ಶಕ್ರೆ ಪಟ್ಟಣದಲ್ಲಿ ಅರಮನೆಯ ಮುಂಭಾಗ ಪಾಳು ಮಂಟಪ, ಪಾಳು ಮಂಟಪದ ಪಕ್ಕದಲ್ಲಿ ಸಿಹಿನೀರಿನ ಕೊಳ. ಸ್ವಾಮಿಗಳು ಬಂದು ಹುಲಿ ಚರ್ಮ ಹಾಸ್ಕೊಂಡು ಮಲಗಿದ್ದಾರೆ, ಶಿವಕಂತೆಗಳ ತಲ್ಲಿ ಮಾಡಿಕೊಂಡು. ಶಕ್ರೆ ಪಟ್ಟಣ ಹಾಳುವಂತ ಚಕ್ರವರ್ತಿ ಹಿರಿಗುರು ಬಸಪ್ಪಾಜಿ ಒಡೆಯರು. ಆ ಹಿರಿಗುರು ಬಸಪ್ಪಾಜಿ ಒಡೆಯರು ಅವರು ಗಂಡ ಹೆಂಡರಿಗೆ ಅಪರೂಪಕ್ಕೆ ಹವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿ 12 ವರ್ಷ ಆಗೈತೆ. ಅರಸಗಳ ಮನಸ್ಥಾನದಲ್ಲಿ 12 ವರ್ಷ ತುಂಬ ತನಕ ಮಕ್ಕಳಿಗೆ ಹೆಸರು ನಾಮಕರಣ ಮಾಡುವಂಗಿಲ್ಲ. ಮಕ್ಕಳಿಗೆ 12 ವರ್ಷ ತುಂಬಿದ ನಂತರ ಮಂತ್ರಿಯನ್ನ ಕರೆಸಿ ರಾಜರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ಇವತ್ತಿಗೆ 12 ವರ್ಷ ತುಂಬೋಗ್ಬಿಡ್ತು ಕಣಪ್ಪ, ಮಕ್ಕಳಿಗೆ ಹೆಸರು ನಾಮಕರಣ ಮಾಡಬೇಕು. ಮಕ್ಕಳಿಗೆ ನಾಮಕರಣ ಮಾಡೋ ದಿನ ಅನ್ನದಾನ ಮಾಡಬೇಕು. ಆದ್ರಿಂದ ಶಕ್ರೆ ಪಟ್ಟಣದ ಸುತ್ತ 9 ಮೈಲಿ ಸುತ್ತ ಮೂಡ್ಲಾಗಿ, ತೆಂಕ್ಲಾಗಿ, ಪಡಲಾಗಿ ನಮ್ಮ ಶಕ್ರೆ ಪಟ್ಟಣ ಮಧ್ಯ ಮಾಡಿಕೊಂಡು 9 ಮೈಲಿ ಸುತ್ತ ಚೆದ್ರ ಆಮ್ ಕುಮ್ ಜಾತಿಯವರೆಲ್ಲರೂ ಭೋಜನಕ್ಕೆ ಬಂದ್ಬಿಡು ಅಂತೇಳಿ ಸಿಪಾಯಿಗಳನ್ನ ಕಳಿಸಿ ಡಂಗೂರ್ ಮೂಲಕವಾಗಿ ಸಾರಿಸ್ತಾ ಇದ್ದಾನೆ ಮಹಾಪ್ರಭು ಮಹಾರಾಜ. ಆ ಸಿಪಾಯಿಗಳು ಡಂಗೂರ ಹೊಡ್ಕೊಂಡು ಬರ್ತಾ ಇದ್ದಾರೆ ಶಕ್ರೆ ಪಟ್ಟಣ ಬೀದಿ ಒಳಗೆ. ಸಾರುವೆ ಡಂಗೂರ ಕೇಳಿರಿ ಜನರೆಲ್ಲ, ಸಾರುವೆ ಡಂಗೂರ ಕೇಳಿರಿ ಜನರೆಲ್ಲ, ಕಾಲಿಗೆ ಗಗ್ಗೂರ ಕೈಯಲ್ಲಿ ಹುಂಗೂರ, ಕಾಲಿಗೆ ಗಗ್ಗೂರ ಕೈಯಲ್ಲಿ ಶಕ್ರೆ ಪಟ್ಟಣದ ಒಳಗೆ ಒಡೆವೆನು ಡಂಗೂರ, ಸಾರುವೆನು ಡಂಗೂರ ಕೇಳಿರಿ ಜನರೆಲ್ಲ, ಸಾರುವೆ ಡಂಗೂರ ಕೇಳಿರಿ ಪುರಜನರೇ ಒಡೆವೆನ ಡಂಗೂರ. ಸಾರುವೆನು ಡಂಗೂರ. ಮಹಾರಾಜರ ಮನೆಯಲ್ಲಿ ಭೋಜನ, ಹಾಂಕುಮ ಜಾತಿಯವರೆಲ್ಲರೂ ಒಬ್ಬರು ಮನೆ ಒಳಗಾದ್ರೂ ಒಲೆಗೆ ಬೆಂಕಿ ಹಚ್ಚಕ್ ಕೂಡುದು. ಯಾರಾದ್ರೂ ಒಲೆಗೆ ಬೆಂಕಿ ಹಚ್ಚಿ ಅಡಿಗೆ ಮಾಡದ್ದೇ ಆದ್ರೆ ಮಹಾರಾಜರು ಕಟ್ಟಾಜ್ಞೆ ಕೊಟ್ಬಿಡ್ತಾರೆ. ಪ್ರತಿಯೊಬ್ರು ರಾಜರ ಮನೆ ಭೋಜನ ಬರಬೇಕು ಅಂತ ಹೇಳಿ ಡಂಗೂರವನ್ನು ಹೊಡ್ಕೊಂಡು ಹೋಗ್ತಿರುವಾಗ
ಪಾಳು ಮಂಟಪದಲ್ಲಿ ಮಲಗಿರುವಂತ ಪರಂಜ್ಯೋತಿ ಅವರು ರಾಚಪ್ಪಾಜಿ ಅವರು ಕಳಗಿಸಿದ್ರು. ಏನ್ ಸಾರ್ತಾ ಇದಾರೆ ಹೋಗಿ ಕೇಳ್ಕೊಂಡು ಬರೋಗಪ್ಪ ಅಂತ. ರಾಚಪ್ಪಾಜಿ ಅವ್ರು ಬಂದು ಸಿಪಾಯಿಗಳನ್ನ ಏನ್ರಪ್ಪ ಸಾರ್ತಕ್ಕಂಥದ್ದು? ಅಪ್ಪ ಅಯ್ಯ ಶರಣ, ಮಹಾರಾಜರ ಮನೆಯಲ್ಲಿ ಇವತ್ತು ಭೋಜನ ಕಣಪ್ಪ, ಅದಕ್ಕೆ ಹಾಮ್ಕು ಜಾತಿಯವರೆಲ್ಲರೂ ಭೋಜನಕ್ಕೆ ಬರಬೇಕು ಅಂತ ಡಂಗೂರ್ ಮೂಲಕವಾಗಿ ಮಹಾರಾಜರು ಸಾರಿಸ್ತಾ ಇದ್ದಾರೆ, ಭೋಜನಕ್ಕೆ ಬರಬೇಕು. ರಾಚಪ್ಪಾಜಿಯವರು ಸ್ವಾಮಿಯವರು ಪಾದದ ಮುಂದೆ ಬಂದು ಈ ವಿಚಾರವನ್ನು ತಿಳಿಸಿದ್ರು. ರಾಚಪ್ಪಾಜಿ, ರಾಜರ ಮನೆ ಊಟ ಅಂದ್ರೆ ಬಹಳ ಅಚ್ಚುಕಟ್ಟಾಗಿರ್ತದೆ ರಾಚಪ್ಪಾಜಿ, ನಡ್ರಪ್ಪ ಹೋಗವ ಮಹಾರಾಜರ ಮನೆ ಊಟಕ್ಕೆ ಅಂತ ಹೇಳಿ ಪಾಳು ಮಂಟಪದಲ್ಲಿ ಮಲಗಿರುವ ಪರಂಜ್ಯೋತಿಗಳು ಮಡುವಾಳ ಮಾಚಪ್ಪ ರಾಚಪ್ಪಾಜಿ ಆ ಉತ್ತರ ದೇಶದಿಂದ ಬಂದಿರುವಂತಹ ದರೆಗೆ ದೊಡ್ಡವರು ಮಹಾರಾಜರ ಮನೆಗೆ ಸ್ವಾಮಿಯವರು ದಯ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ನನ್ನ ಗುರುವೇ ಲಿಂಗಯ್ಯ ಇದು ಒಡೆಯ ಪರಂಜ್ಯೋತಿ ನನ್ನಪ್ಪ ಮಂಡ್ಯದ ಲಿಂಗಯ್ಯ. ಸ್ವಾಮಿ ಬನ್ನಿ, ನನ್ನ ಗುರುವೇ ಲಿಂಗಯ್ಯ ನೀವೇ ಬನ್ನಿ. ಸ್ವಾಮಿಯವರು ಶಕ್ರೇಪಟ್ಟಣಕ್ಕೆ ಬರುತ್ತಿರಬೇಕಾದ್ರೆ ರಾಜಬೀದಿ ಒಳಗೆ ಅರಮನೆಯ ಮೇಲ್ಗಡೆ ನಿಂತ್ಕೊಂಡು ಮಹಾರಾಜ ಮತ್ತು ಮಹಾರಾಣಿಯವರಿಬ್ರು ನೋಡ್ತಾ ಇದ್ರು. ಮಹಾರಾಣಿ ನೋಡಿ, ಇಲ್ಲಿ ಬರುವಂತ ಸಾಗರದಂಗೆ ಬರುವ ಜನಗಳ ಸ್ತೋಮದಲ್ಲಿ ಜನಸ್ತೋಮದಲ್ಲಿ ಆ 3 ಜನಗಳು ಬರ್ತಾ ಇದ್ರಲ್ಲ, ತ್ರಿಮೂರ್ತಿಗಳಂಗೆ ಆ ಮಧ್ಯದಲ್ಲಿ ಬರ್ತಕ್ಕಂಥವ್ರು ನೋಡಿ ಎಷ್ಟು ಜಟಾಧಾರಿಗಳಾಗಿ ನಿತ್ಯ ನಿರ್ಮೂಲನ ಕಾಣ್ತಾ ಇದ್ದಾರೆ. ಆ ಸ್ವಾಮಿಯವರ ಪಾದ ಪೂಜೆ ಮಾಡಿ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬೆರಳಿ ತಟ್ಟೆ ಒಳಗೆ ಗಂಧ ರತ್ನ ಕಡ್ಡಿ ಕರ್ಪೂರ ಧೂಪ ಸಾಮ್ರಾಣಿಗಳನ್ನು ತಂದು ಆ ಬಾಗಿಲು ಬಂದ ತಕ್ಷಣ ಅವ್ರ ಪಾದವನ್ನು ತೊಳೆದು ಪಾದ ಪೂಜೆ ಮಾಡಿ ಅವರನ್ನ ಕರ್ಕೊಂಡೋಗಿ 3 ಜನಗಳನ್ನ ಒಂದ್ ಕಡೆ ಕುಂಡ್ರಿಸಿದ್ರು. ಮಿಕನಾದಂತ ಈ ಶರಣರೆಲ್ಲರೂ ಒಂದ್ ಕಡೆ ಕುಂಡ್ರಿಸಿದ್ದಾರೆ. ಕಲ್ಯಾಣ ಪಟ್ಟಣದಲ್ಲಿ ಇದ್ದಂತ ಈ ಶರಣರೆಲ್ಲ ಬಸವಣ್ಣವರು ಕಲ್ಯಾಣ ಪಟ್ಟಣ ಬಿಟ್ಟು ಸಂಗಮಕ್ಕೆ ಹೋಗಿ ಯಾವಾಗ ಐಕ್ಯವಾಗೋದ್ರು, ಈ ಸ್ವಾಮಿಗಳು ಬರುವಾಗ ಕಲ್ಯಾಣ ಪಟ್ಟಣ ನಾಳೆ ಕಡಕರಂಗಡಿ ಆಗುತ್ತೆ, ಎಲ್ಲಾದ್ರೂ ಹೋಗ್ಬೋದು ಅಂತ ಈ ಸ್ವಾಮಿಗಳಿಗೆ ಯಾವಾಗ ಹೇಳ್ಬಿಟ್ರು. ಇನ್ನು ಈ ಗುರುಗಳೇ ಇಲ್ದೇನ್ ಮಾಡ್ತಾರೆ, ನಾ ಯಾತಕ್ಕೆ ಇರ್ಬೇಕು ಅಂತ ಹೇಳಿ ಈ ಕಲ್ಯಾಣ ಪಟ್ಟಣದಲ್ಲಿ ಇದ್ದಂತ ಶರಣರುಗಳೆಲ್ಲರೂ ತಮ್ಮ ಇಚ್ಛೆ ಬಂದಷ್ಟ ಬಂದಂಗೆ ಎಲ್ಲೆಲ್ಲೋ ಅಷ್ಟು ಜನಗಳು ಹೋಗಿ ಸೇರ್ಕೊಂಡ್ ಬಿಟ್ಟಿದ್ರು. ಎಲ್ಲಾ ಊರುಗಳ ಮಠಗಳನ್ನು ಅವ್ರ ಮನಸ್ಸು ಎಲ್ಲಿ ಬರ್ತದೋ ಅಲ್ಲಲ್ಲೋಗಿ ಒಂದಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ಯಾವಾಗ ಶಕ್ರೇಪಟ್ಟಣ ಸುತ್ತ 9 ಮೇರಿ ಚಿದ್ರ ಡಂಗೂರ್ ಮೂಲಕವಾಗಿ ಸಾರಿಸಿದ್ರು ಭೋಜನ ಅಂತ. ಓಹೋ, ಮಹಾರಾಜರ ಮನೆ ಶಕ್ರೇಪಟ್ಟಣ ಮಹಾರಾಜರ ಮನೆ ಭೋಜನ ಅಂತಂದ್ರೆ ಭಾರಿ ಅಚ್ಚುಕಟ್ಟಾಗಿರ್ತದೆ, ನಾವು ಹೋಗ್ಬೇಕು ಕಾಣ್ರಪ್ಪ. ಶೇಷಂಭಟ್ಟ, ಶುಭಂಭಟ್ಟ, ರಂಗಂಭಟ್ಟ ಎಲ್ಲರೂ ಭೋಜ್ ಬಾಯಿ ಬಿಟ್ಕೊಂಡು ಎಲ್ಲ ಕಡ್ದು ಬಂದ್ಬಿಟ್ಟವ್ರೆ. ಶರಣರ ಮನೆ ಊಟಕ್ಕಿನ್ನ ಮಹಾರಾಜರ ಮನೆ ಊಟ ಬಹಳ ಅಚ್ಚುಕಟ್ಟಾಗಿರ್ತದೆ, ಬಹು ಪಸಂದಾಗಿರ್ತದೆ ಅಂತ ಇವರೆಲ್ಲ ಒಂದ್ ಕಡೆ ಕುಂತಿರ್ಬೇಕಾದ್ರೆ ಇವರೆಲ್ಲ ನೋಡಿ ಏನಂತವ್ರೆ, ಅಯ್ಯಯ್ಯ ಕಲ್ಯಾಣ ಪಟ್ಟಣಕ್ಕೆ ಬಂದು ಕಲ್ಯಾಣ ಪಟ್ಟಣ ಯಾಕೆ ಕುಡಿಸ್ಬಿಟ್ಟು ಬಂದ್ಬಿಟ್ಟು ಸ್ವಾಮಿಗಳು ಇಲ್ಲಿ ಬಂದು ಕುಂತವನಲ್ಲಯ್ಯ, ಇಲ್ಲಿ ಏನು ಯಾಕೆ ಕುಡಿಸ್ಬಿಟ್ಟು ಕಾಣಲ್ಲಯ್ಯ. ಇವರೆಲ್ಲರೂ ಹೊಟ್ಟೆವ್ರಿ ಅಚ್ಚುಕಟ್ಟಾಗಿ ಉಣ್ಕೊಂಡು ಬಸವಣ್ಣವರು ನೀಲಮ್ಮನವರು ಅಡುಗೆ ಮಾಡಿ ಇಕ್ತಿದ್ರು. ಅಚ್ಚುಕಟ್ಟಾಗಿ ಉಣ್ಕೊಂಡು ಹೆಂಗೋ ಕಾಲ ಕಳ್ಕೊಂಡಿದ್ವು. ಇನ್ ಬಂದು ಕಲ್ಯಾಣ ಪಟ್ಟಣಕ್ಕೆ ಬಂದು ಹುಳಿ ಹಿಂಡ್ಬಿಟ್ಟು ಕಡ್ದು ಬಂದ್ಬಿಟ್ನಲ್ಲಪ್ಪ, ಇನ್ ಇಲ್ಲಿ ಬಂದವನು ಇಲ್ಲಿ ಏನು ಹುಳಿ ಹಿಂಡ್ಬಿಡ್ತಾನೋ ಗೊತ್ತಿಲ್ವಲ್ಲಪ್ಪ ಅಂತ ಇವರೆಲ್ಲ ಏನು ಬಾಯ್ ಬಿಟ್ಕೊಂಡು ಬೋಕಲ್ಗಡಿಗೆ ಬಿಟ್ಕೊಂಡು ಎಲ್ಲ ಕುಂತವ್ರೆ. ಈ ಕಡೆ ಆ ಕಡೆ ಸ್ವಾಮಿಗಳು ಮೌನವಾಗಿ ಕುಂತಿದ್ದಾರೆ. ಆವಾಗ ಮಹಾಪ್ರಭುಗಳು ಹೇಳಿದ್ರು, ಮಕ್ಕಳಿಗೆ ಗುರುಗಳ ಸನ್ನಿಧಿ ಒಳಗೆ ಮಕ್ಕಳ ನಾಮಕರಣ ಆಗೋಗ್ಲಿ, ಕರ್ಕೊಂಡು ಬನ್ನಿ ಅಂತೇಳಿ ಗುರುಗಳ ಪಾದ ಮುಂದೆ ನಿಲ್ಲಿಸ್ಬಿಟ್ಟು ಮಕ್ಕಳಿಗೆ ತೀರ್ಥವನ್ನು ಇಟ್ಟು ಉತ್ತರ ದೇಶದಿಂದ ಬಂದಂತ ಪ್ರಭುಗಳು ಪರಂಜ್ಯೋತಿ ಅವರು ಮಕ್ಕಳಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ರಾಜರು, ಮಹಾರಾಣಿ, ಮಂತ್ರಿ ಆ ಸೈನಿಕರ ಸಮ್ಮುಖದಲ್ಲಿ ಆ ಮಕ್ಕಳಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ಹಿರಿಯ ಮಗನಿಗೆ ಹಿರಿಯ ಗುರು ರಾಜೇಂದ್ರ ಸ್ವಾಮೀಜಿ ಅವರು, ಕಿರಿಯ ಮಗನಿಗೆ ರಾಜಭಟ್ಟ ವೀರಭದ್ರ ಸ್ವಾಮಿ ಅವರು ಅಂತೇಳಿ ಆ ಮಕ್ಕಳಿಗೆ ಹೆಸರು ನಾಮಕರಣ ಮಾಡಿದ್ದಾರೆ. ಆವಾಗ ಈ ಕಡೆ ಪಂಕ್ತಿ ಕೂಡೋ ತನಕ ಯಾರು ಕೈ ಬಟ್ಲೂಡ್ಬೇಡಿ, ಅಂದ್ರೆ ಭೋಜನ ಯಾರು ಮಾಡಬೇಡಿ ಅಂತೇಳಿ ಮಹಾರಾಜರು ಅನುಮತಿ ಕೊಟ್ರು. ಆಗ್ಲಿ ಅಂತೇಳಿ ಎಲ್ಲರೂ ಪಂಕ್ತಿ ಕೂಡ್ಲಿ ಅಂತ ಈ ಕಡೆ ಸಭೆಗೆಲ್ಲ ಊಟ ಪಡಿಸ್ತಾ ಇರ್ಬೇಕಾದ್ರೆ ಬಾಳೆಲೆ ಮೇಲೆ ಹಾಕ್ಬಿಟ್ಟು ಹೋದಂತ ಅಡಿಗೆ ಊಟ ನೋಡಿದ್ರು ದೊಡ್ಡವರು. ರಾಚಪ್ಪಾಜಿ, ಎಷ್ಟೊತ್ತು ಗಂಟ ನಾವ್ ಹೀಗೆ ಕೂತಿರೋಣಪ್ಪ, ಬಾಳೆಲೆ ಮೇಲೆ ಮಡಗಿರ್ತಕ್ಕಂಥ ಊಟವೆಲ್ಲ ಹಾರೋಗ್ಬಿಡ್ತದೆ, ಊಟ ಮಾಡಿ ಅಂತೇಳಿ ಪಂಕ್ತಿ ಇನ್ನೂ ಕೂಡದೆ ಹೋದ್ರು. ಸರಿಯ ಸ್ವಾಮಿಯವರು ಸೇರಿದ ಸಭೆ ಮಧ್ಯದಲ್ಲಿ
ಊಟವನ್ನೇ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಎಂಜಲ ಕೈಯ ತೊಳೆಯಲಿಲ್ಲ ಸ್ವಾಮಿ, ಎಂಜಲ್ ಕೈಯ ತೆಗೆದು ಬಟ್ಟೆಗೆ ಒರೆಸ್ಕೊಂಡು ಗಡ್ಡದ ಮೇಲೆಲ್ಲ ಅನ್ನ ಸಾರು ತೊಟ್ಟನೇ ತೊಟ್ಟ ಇರುವುದಂತೆ ಸ್ವಾಮಿಗೆ. ಸಭೆಯ ಮಧ್ಯದಲ್ಲಿ ಎದ್ದು 3 ಜನ ಸ್ವಾಮಿಯವರು ಎದ್ದು ಎದ್ದು ಹೋಗುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ನ ಗುರುವೇ ನಿಂಗಯ್ಯ ನೀವೇ ಬನ್ನಿ. ಯಾವಾಗ ಎದ್ದೆದ್ದು ಸಭೆ ಮಧ್ಯದಲ್ಲಿ ಎದ್ದುಂಟೋಗ್ಬಿಟ್ರು. ಈ ಕುಂತಿರುವಂತ ಸ್ವಾಮಿಗಳೆಲ್ಲ ಮಹಾರಾಜರು ದೂರ ತಂದು ಒಪ್ಪಿಸ್ಬಿಟ್ರು. ಮಹಾರಾಜ, ಎಷ್ಟು ದಿನಗಳಿಂದ ನಮಗೆ ಅವಮಾನ ಮಾಡಬೇಕು ಅಂತ ಈ ರೀತಿಯಾಗಿ ಕಾದು ಕುಂತಿದ್ದೆ. ಇನ್ನು ಕುಲ ಕೂಡದೆ ಇದ್ರು, ಪಂಥಿ ಕೂಡದೆ ಹೋದ್ರು, ಆ 3 ಜನಗಳಿಗೆ ನೀ ಮದುವೆ ಭೋಜನ ತಂದು ಪಡಿಸೋದಿಲ್ಲಯ್ಯ. ಅವರು ಪಂಥಿ ಕೂಡದೆ ಹೋದ್ರು, ಊಟ ಮಾಡ್ಬಿಟ್ಟು ಎಂಜಲ್ ಕೈನೂ ಸಹ ತೊಳೆದೆ ಬಟ್ಟು ಕೊರಿಸ್ಕೊಂಡು ಎದ್ದು ಹೊಂಟೋದ್ರಲ್ಲ ಸಭೆ ಮಧ್ಯದಲ್ಲಿ. ಯಾವಾಗ ದೂರ ಒಪ್ಪಿಸಿದ್ರು ಈ ಸ್ವಾಮಿಗಳೆಲ್ಲ, ಮಹಾರಾಜನಿಗೆ ಕೋಪ ಬಂದಿತ್ತು. ಎಂತ ದುಷ್ಟರಾಗಿರ್ಬೋದು ಅವರು. ಒಳ್ಳೆಯವರು ಅಂತ ಹೇಳಿ ಒಂದ್ ಕಡೆ ಕುಳ್ಳಿಸಿ ಭೋಜನ ಪಡಿಸಿ ಅವ್ರ ಪಾದ ತೊಳೆದು ಮನೆ ಕರ್ಕೊಂಡು ಬಂದದ್ಕೆ ಇಂತ ಅವಮಾನ ಮಾಡ್ಬಿಟ್ಟು ಹೋದ್ರಲ್ಲ. ಸಭೆಗಿನ ದೊಡ್ಡವ್ರು ಯಾರುವಲ್ಲ ಸ್ವಾಮಿ, ದಯವಿಟ್ಟು ಅಪರಾಧವಾಯ್ತು, ನಾ ಮಾಡಿದಂತ ಅಪರಾಧವ ಮನ್ನಿಸ್ಕೊಂಡು ತಾವೆಲ್ಲರೂ ಭೋಜನ ಮಾಡಿ ಅಂತ ಹೇಳಿ ಸಭೆ ಕೈ ಮುಗಿದವನೇ ಮಹಾರಾಜ ಹಿರಿಗುರು ಬಸಪ್ಪಾಜಿ ಒಡೆಯರು. ಆವಾಗ ಊಟ ಮಾಡಲ್ಲ ಅಂತ ಕುಂತಿರ್ತಕ್ಕಂತ ಈ ಸ್ವಾಮಿಗಳೆಲ್ಲರೂ 3 ತೂಕ ಅಚ್ಚುಕಟ್ಟ ಊಟ ಮಾಡಿಬಿಟ್ಟು ಎಲ್ಲ ಎದ್ದೆದ್ದು ಅವರವರ ಮಠ ಮನೆ, ಅವರವ್ರ ಗ್ರಾಮ, ಅವರವ್ರ ಸ್ಥಳಕ್ಕೆ ಹೋಗಿ ತಲುಪಿದ್ದಾರೆ. ಈ ಕಡೆ ನಮಗಿಂತ ಅವಮಾನ ಮಾಡಿಬಿಟ್ಟು ಹೋದಂತವರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಮಹಾರಾಜ ಮಂತ್ರಿ ಕರೆದು, ಮಂತ್ರಿ ನಿನ್ನೆ ಆ ಸ್ವಾಮಿಗಳು, ಕಳ್ಳ ಸ್ವಾಮಿಗಳು, ಕಪಟಿ ಸನ್ಯಾಸಿಗಳು ಬಂದು ಊಟ ಮಾಡ್ಕೊಂಡೋದ್ರಲ್ಲ, ಅವಮಾನ ಮಾಡ್ಬಿಟ್ಟು ಅವ್ರು ಎಲ್ಲೇ ಇದ್ರು ಬರ್ತಾರೆ. ಬರ್ಬೇಕಾದ್ರೆ ಏನು ಉಪಾಯ ಮಾಡ್ಬೇಕು ಅಂತಂದ್ರೆ ಸ್ವಾಮಿ, ಬೆಳಿಗ್ಗೆ ನಾಗ ಕಜ್ಜಾಯ ಇದು ತುಪ್ಪದ ಊಟ ಅಂತ ಸಾರಿಸ್ಬಿಡಿ ಮತ್ತೆ ಡಂಗೂರವ, ಅವ್ರು ಎಲ್ಲೇ ಇದ್ರು ಬರ್ತಾರೆ ಅಂತ ಮಂತ್ರಿ ಮಹಾರಾಜರಿಗೆ ಹೇಳ್ದ. ಯಾವಾಗ ಮಂತ್ರಿ ಮಹಾರಾಜರಿಗೆ ಹೇಳಿದ ತಕ್ಷಣ ಅದೇ ಪ್ರಕಾರ ಮಹಾರಾಣಿ ಅವ್ರಿಗೆ ಹೇಳಿದ್ದಾರೆ, ಮಹಾರಾಜ ಕಜ್ಜಾಯ ತುಪ್ಪದ ಊಟ ರೆಡಿ ಆಗ್ಲಿ ಅಂತ. ಕಜ್ಜಾಯ ತುಪ್ಪದ ಊಟ ಅಂತ ಹೇಳಿ ಸಿಪಾಯಿಗಳು ಡಂಗೂರವನ್ನ ಮತ್ತೆ ಹೊಡ್ಕೊಂಡು ಬರ್ತಾ ಇದ್ದಾರೆ ಶಕ್ರೆಪಟ್ಟಣದೊಳಗೆ. ಆವಾಗ ಪಾಳ್ಮಂಟದಲ್ಲಿ ಮಲಗಿರ್ತಕ್ಕಂತ ಪರಂಜ್ಯೋತಿ ಅವರು ಎದ್ದು ವಿಚಾರ ಕೇಳಿದ್ರು, ನೋಡಪ್ಪ, ನೆನ್ನೆ ಹಿರಿಮಗನಿಗೆ ಹೆಸರು ಪಾಯಸ ಊಟ, ಬಗೆ ಊಟ. ಇವತ್ತು ಕಿರಿಮಗನಿಗೆ ರಾಜಭಟ್ಟ ವೀರಭದ್ರ ಸ್ವಾಮಿ ಅವರಿಗೆ ಇವತ್ತು ಕಜ್ಜಾಯ ತುಪ್ಪದ ಊಟ. ಮಹಾರಾಜರು ಅನುಮತಿ ಆಗೈತೆ. ಕಜ್ಜಾಯ ತುಪ್ಪದ ಊಟ ಅಂದ್ರೆ ಬಹಳ ಅಚ್ಚುಕಟ್ಟಾಗಿರ್ತದೆ. ರಾಚಪ್ಪಾಜಿ, ನೆನೆ ದಿನ ಬಂದಿದ್ದಂತ ಸ್ವಾಮಿಗಳು ನಮಗಿನ್ನ ಮೊದಲು ಹೋಗಿ ಜಾಗ ಹಿಡ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ. ಅವ್ರು ಬರೋ ತನಕ ನಾವೇ 2 ಆಳಿನ ಜಾಗ ಹಿಡ್ಕೊಂಡು ಕುಂತ್ಕೊಂಡ್ಬಿಡ್ಬೇಕು, ನಡ್ರಿ ಅಂತ ಹೇಳಿ ಎಲ್ರಿಗಿನ್ನ ಮೊದಲಾಗಿ ಬರ್ತವರಲ್ಲೋ ಮಾಯಿಕಾರ ಎಲ್ರಿಗಿನ್ನ ಮೊದಲಾಗಿ ಬಂದವರೇ ಸ್ವಾಮಿಯವರು. ಬಂದಿರೋ ಸ್ವಾಮಿಯವರಿಗೆ ಮಹಾರಾಜ ಹೇಳಿ ರಾಣಿಯವರಿಗೆ 3 ಜನ ಭಿಕ್ಷುಕರಿಗೆ ನಿನ್ನೆ ದಿನವೂ ಮಹನ ಮಾಡಿ ಹೋದ ಪರದೇಶಿಗಳಿಗೆ 3 ವಿಸಿದ ಕಜ್ಜಾಯ ಮಾಡ್ಬಿಡಿ ಅಂತೇಳಿ 9 ವಿಸಿದ ಕಜ್ಜಾಯ ಮಾಡಿಸವನಲ್ಲೋ ಮಹಾರಾಜ ಸಿದ್ದಯ್ಯ. ಮೂರು ವಿಸಿದ ಕಜ್ಜಾಯವನ್ನ ಮಾಡಿಸವನೇ ಮಹಾರಾಣಿ ಅವ್ರಿಗೆ ಹೇಳಿ. ಸ್ವಾಮಿಗಳು ಕುಂತ್ಕೊಂಡ ತಕ್ಷಣ ಶರಣರುಗಳಿಗೆಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಕಜ್ಜಾಯದ ತುಪ್ಪದ ಊಟ ಬಡಿಸ್ತಾ ಇದ್ದಾರೆ. ಸ್ವಾಮಿಯವರಿಗೆ ಊಟನೇ ಬಡಿಸ್ತಾ ಇಲ್ಲ. ರಾಚಪ್ಪಾಜಿ ಅವ್ರು ಕೇಳಿದ್ರು, ಏನ್ ಬುದ್ಧಿ, ನೆನೆ ದಿನ ಎಲ್ರಿಗಿನ್ನ ಮೊದಲಾಗಿ ನಮಗೆ ಊಟಕ್ಕೆ ಬಡಿಸಿದ್ರು, ಇವತ್ತು ನಮ್ಮನ್ನ ಬಿಟ್ಟು ಅವ್ರವ್ರಿಗೆ ಊಟಕ್ಕೆ ಬಡಿಸ್ತಾವ್ರಲ್ಲಪ್ಪ, ನಮಗೆ ಇವ್ರ ಕೈಲಿಕ್ಸಲ್ಲ ಕಾಣ್ರಪ್ಪ. ಮಹಾರಾಜ ಮಹಾರಾಣಿಯವರೇ ಬಂದಿರ್ತಾರೆ, ಸ್ವಲ್ಪ ನಿಧಾನಿಸಿ ಅಂತ ಪ್ರಭುಗಳು ಹೇಳಿದಾಗ
ಮಹಾರಾಣಿಯವರು ಬೆರಳಿ ತಟ್ಟೆ ಒಳಗೆ ತುಂಬಿಕೊಂಡು ಬಂದು 9 ವಿಷದ ಕಜಾಯವನ್ನ ಒಬ್ಬೊಬ್ಬರ ಹಾಗರಿಗೆ ಮೂರು ವಿಷದ ಕಜಾಯವನ್ನು ಮಡಗಿದ್ರು. ಕಜ್ಜಾಯ ಮಡಗಿದ ತಕ್ಷಣ ಪ್ರಭುಗಳ ಪಾದಕ್ಕೆ ಪ್ರಿಯವಾಯಿತು. ಮಡವಾಳ ಮಾಚಪ್ಪನ ಹಗಲಲ್ಲಿ 2 ಕಜ್ಜಾಯ, ರಾಚಪ್ಪಾಜಿ ಹಗಲಲ್ಲಿ 2 ಕಜ್ಜಾಯ ಎತ್ತಿ 1 ಕಜ್ಜಾಯವನ್ನ ಎತ್ತಿ ಜೋಳಿಗಳು ಮಾಡಿಕೊಂಡು ಪ್ರಭುಗಳು ವಿಷದ ಕಜ್ಜಾಯವನ್ನ ಊಟ ಮಾಡ್ತಾ ಕುಂತವರಲ್ಲೋ ಸಿದ್ದಯ್ಯ ಸ್ವಾಮಿ ಬನ್ನಿ, ನನ್ನ ಗುರುವೇ ನಿಂಗಪ್ಪ ನೀವೇ ಬನ್ನಿ. ವಿಷದ ಕಜ್ಜಾಯವನ್ನ ತಿಂತ ಯಾವಾಗ ಹೊಟ್ಟೆಲ್ಲ ಉರಿ ಬಂದು ಬಿಡ್ತು, ಕಣ್ಣೆಲ್ಲ ಉರಿ ಬಂದು ಬಿಡ್ತು. ರಾಚಪ್ಪಾಜಿ ಮಡವಾಳ ಮಾಚಪ್ಪ ದಿ ಇವ್ರ ಮಕ್ಕಳು ತಿನ್ನ ಮಹಾರಾಜ, ಇವ್ರ ಮಕ್ಕಳು ತಿನ್ಕಳ ಮಹಾರಾಜ, ನಮ್ಗೆ ಏನ್ ಮಾಡಿ ಇಕ್ಕಿಸ್ಬಿಟ್ಟು ನಾವು ಗುರುವೇ. ಅಪ್ಪ ರಾಚಪ್ಪಾಜಿ ಮಡವಾಳ ಮಾಚಪ್ಪ ನಡ್ರಿ ಬೇಗ ಹೋಗೋಣ ಅಂತೇಳಿ ಅರಮನೆಯ ಬಿಟ್ಟು ಪಾಳು ಮಂಟಪದ ಹತ್ರ ಇರುವ ಆ ಸೀನೀರಿನ ಕೊಳದಲ್ಲಿ ಮುಳುಗಿ ನೀರನ್ನು ಹೊಟ್ಟೆ ತುಂಬ ಕುಡಿದು ಹೊಟ್ಟೆ ಒಳಗಿರ್ತಕ್ಕಂಥ ವಿಷಯ ಎಲ್ಲ ಹೊರಗಡೆ ಹೋಗಿರಪ್ಪ ಅಂತ ಪ್ರಭುಗಳು ಆಜ್ಞೆ ಮಾಡವ್ರೆ ರಾಚಪ್ಪಾಜಿ ಮಡವಾಳ ಮಾಚಪ್ಪನವರಿಗೆ. ಗುರುಗಳು ಹೇಳಿದ ಪ್ರಕಾರ ರಾಚಪ್ಪಾಜಿ ಮಡವಾಳ ಮಾಚಪ್ಪ ಸೀನೀರಿನ ಕೊಳದಲ್ಲಿ ಮುಳುಗಿ ಹೊಟ್ಟೆ ತುಂಬ ನೀರು ಕುಡಿದು ಹೊಟ್ಟೆ ಒಳಗಿದ್ದಂತ ವಿಷಯ ಎಲ್ಲ ಹೊರಗಡೆ ಹೋಗಿತಾ ಇದ್ದಾರೆ. ಸ್ವಾಮಿಯವರು ಹುಲಿ ಚರ್ಮ ಹಾಸ್ಕೊಂಡು ಪಾಳ ಮಂಟಪದಲ್ಲಿ ಮಲಗವ್ರೆ. ಅವ್ರು ಮಲಗಿರ್ಬೇಕಾದ್ರೆ ಈ ಕಡೆ ವಿಷಯ ಎಲ್ಲ ಉಗುತು ಬಿಟ್ಟು ರಾಚಪ್ಪಾಜಿ ಮಡವಾಳ ಮಾಚಪ್ಪನವರು ಸಹ ಅವ್ರ ಪಕ್ಕದಲ್ಲಿ ಬಂದು ಕುಂತವ್ರೆ. ಈ ಕಡೆ ಅರಮನೆ ಒಳಗಿರತಕ್ಕಂಥ ಮಹಾರಾಜ ಎಲ್ರಿಗೂ ಕಜ್ಜಾಯ ತುಪ್ಪದ ಊಟ ಆದ್ಮೇಲೆ ಎಲ್ಲರೂ ತಮ್ಮ 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 ಸ್ಥಳಕ್ಕೂ ಹೋಗೋದಕ್ಕಿಂತ ಮೊದಲೇ ನೋಡಿದ್ರೆ ಏನರಪ್ಪ ಸ್ವಾಮಿಗಳೇ, ನೆನ್ನೆ ದಿನ ನಿಮ್ ಕಣ್ಣೆದರಿಗೆ ಅವರು ಊಟ ಮಾಡ್ಕೊಂಡು ಎಂಜಲ್ ಕೈ ಬಟ್ಟೆ ಕೂರಿಸ್ಕೊಂಡು ನಿಮ್ಗೆ ಅವಮಾನ ಮಾಡಿ ನಮ್ಗೆ ಅವಮಾನ ಮಾಡಿ ಹೊಂಟೋಗಿದ್ರು. ಇವತ್ತು ಆ ಪಾಪಿಗಳಿಗೆ ಅವ್ರಿಗಿನ ಮೊದಲಾಗಿ ನಿಮಗೆ ಕಜ್ಜಾಯ ತುಪ್ಪದ ಊಟವನ್ನ ಬಡಿಸಿದೀವಿ, ಅವ್ರು ನೋಡ್ಲಿ ಅಂತ. ಇದು ನಿಮ್ಗೆ ಸಂತೋಷವಾಯ್ತು ತಾನೆ? ಬಹಳ ಸಂತೋಷವಾಯ್ತು. ನಮಗೆ ಮಾಡಿದಂತ ಅವಮಾನ ಇವರು ಇವತ್ತು ಅವ್ರಿಗೂ ಅವಮಾನ ಮಾಡೋದು ಸರಿಯಾಯ್ತು ಅಂತ ಹೇಳಿ ಈ ಸ್ವಾಮಿಗಳೆಲ್ಲ ಬಂದಿರತಕ್ಕಂತ ಜನಸ್ತೋಮವೆಲ್ಲ ಅವ್ರವ್ರ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅವ್ರವ್ರ ಸ್ಥಳಕ್ಕೆ ಹೊಂಟೋದಾಗ ಈ ಕಡೆ ಮಹಾರಾಜ ಮಂತ್ರಿಯನ್ನು ಕರೆದು, ಮಂತ್ರಿ ಆ ಪಾಪಿಗಳೇನಾದ್ರೂ ಇವತ್ತು ನಮ್ಮ ಶಕ್ರಿಯ ಪಟ್ಟಣದಲ್ಲಿ ಏನಾದ್ರೂ ಸತ್ತೋಗ್ಬಿಟ್ರೆ, ನಿನ್ನೆ ಇವತ್ತು ಯಾರು ಹೊರಗೆ ಬೆಂಕಿ ಹಚ್ಚಲಿಲ್ಲ, ಮಹಾರಾಜರ ಮನೆ ಊಟನೇ ಮಾಡಿದೀವಿ, ಮಹಾರಾಜರ ಮನೆ ಊಟ ಮಾಡ್ಕೊ ಬಂದು ಈ ಪಾಪಿಗಳು ಇಲ್ಲಿ ಸತ್ತೋಗ್ಬಿಟ್ಟವ್ರಲ್ಲ, ಈ ಜಂಗುಮರು ಸತ್ತೋಗವ್ರಲ್ಲ ಅಂತ ಏನಾದ್ರು ಯಾರು ನೋಡಿದವ್ರು ಅಂದ್ಬಿಟ್ರೆ ನಮಗೆ ಅಪಮಾನ, ನಮಗೆ ಕೆಟ್ಟ ಹೆಸರು. ಆದ್ರಿಂದ ಅವ್ರು ಸತ್ತದು ಯಾರಿಗೂ ಗೊತ್ತಾಗಬಾರ್ದು. ಅವ್ರು ಸತ್ತೋದ ತಕ್ಷಣ ಅವರನ್ನ ಅರಮನೆ ಹಿಂಪಾರ್ಸಿ ತಗೊಂಬಂದ್ಬಿಡಿ, ಅರಮನೆ ಹಿಂಪಾರ್ಸಿ ತಗೊಂಬಂದ್ಬಿಡಿ ಅಂತೇಳಿ ಅಲ್ಲಿ ಸಾರೋಟ್ನ ಗಾಡಿ ಮ್ಯಾಣ್ದೆತ್ತಿನ ಗಾಡಿ ಕಟ್ಕೊಂಡು ಅಲ್ಲಿ ಕಾಯ್ಕೊಂಡು ನಿಂತವ್ರೆ. ಅವ್ರು ಸತ್ತ ತಕ್ಷಣ ಗಾಡಿ ಒಳಗೆ ಹುಡ್ಕ ಬಂದ್ಬಿಡ್ಬೇಕು. 6 ಜನ ಕೈಗಳ ಕಲ್ಬಿಟ್ಟವ್ರೆ. ಇಲ್ಲಿ ಹಳ್ಳ ತೋಡ್ ಊತ ಕೊಡ್ಬೇಕು ಅಂತ ಹೇಳಿ ಆಜ್ಞೆ ಮಾಡವನೇ. ಆ ದಪ್ಪ ಕುಂತಿದ್ನಲ್ಲ ಅವ್ನು ಸ್ವಲ್ಪ ಅಗಲಾಗ ಹಳ್ಳ ತೋಡ್ಬಿಡಿ, ಬರಗಡೆ ಕುಂತಿದ್ನಲ್ಲ ಸ್ವಲ್ಪ ಉದ್ದಾಗಿ ಪೇಟ ಕಟ್ಕೊಂಡು ನಡುಕಟ್ಟು ಕಟ್ಕೊಂಡು ಮಲ್ಜೂಪ ಹಾಕೊಂಡು, ಅಂದ್ರೆ ರಾಚಪ್ಪಾಜಿ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಅವನು ಸ್ವಲ್ಪ ಉದ್ದಕ್ಕವನೇ, ಅವ್ನು ಸ್ವಲ್ಪ ಉದ್ದ ಹಳ್ಳ ತೆಗೆದ್ಬಿಡಿ. ಎಡಗಡೆ ಕುಂತಿದ್ನಲ್ಲ ಕುಳ್ಳು ಮನಸ, ಅವ್ನು ಸ್ವಲ್ಪ ಕುಳ್ಳಕ್ಕವನೇ, ಅವನಿಗೆ ಸ್ವಲ್ಪ ಅವನಿಗೆ ಎಡಗಡೆ ಹಳ್ಳ ತೆಗೆದ್ಬಿಡಿ. 3 ಹಳ್ಳ ತೆಗೆದ್ಬಿಡಿ ಅಂತ 9 ಜನಗಳನ್ನ ಈ ಕಡೆ ಹಳ್ಳ ತೆಗೆದಕ್ ಬಿಟ್ಟವನೇ ಮಹಾರಾಜ. ಸತ್ತೋ ತಕ್ಷಣ ತಗೊಂಬಂದ್ಬಿಡಿ ಅಂತ 6 ಜನಗಳ ಈ ಕಡೆ ಬಿಟ್ಟವನೇ ಮಹಾರಾಜ. ಮತ್ತು ಮಹಾರಾಣಿ ಅಂತಃಪುರದಲ್ಲಿ ಸುಖನಿದ್ರೆ ಮಾಡ್ತಾ ಮಲಗವರೆ. ಸಿಪಾಯಿಗಳು ಬಂದು ಕಾದು ನಿಂತವರೇ, ಎಷ್ಟೊತ್ತು ಸತ್ತೋದರೋ ಅಂತ. ಇಲ್ಲಪ್ಪ ರಾಚಪ್ಪಾಜಿ ಸ್ವಲ್ಪ ಬಂಗಿ ಸೊಪ್ಪು ಕೊಡಪ್ಪ ಅಂತ ಹೇಳಿ ಕೇಳ್ಕೊಂಡಾಗ ಪ್ರಭುಗಳು ರಾಚಪ್ಪಾಜಿಯವರು ಮುತ್ತಿನ ಜೋಳಿಗೆ ಒಳಗೆ ಬಂಗಿ ಸೊಪ್ಪ ತೆಗೆದು ಮಿಟ್ಟ ಮಾಡಿ ಕೊಡ್ತಾ ಇದ್ದಾರೆ. 6 ಕಟ್ಟು ಗುರುವೆ ಉಡಿಯ ಬಂಗಿ ಸೊಪ್ಪು, 6 ಕಟ್ಟು ಬಗೆಯ ಸೊಪ್ಪ ತೆರೆಸಿ, ಎಕ್ಕದ ಹಾಲು ಕರಳಿ ಹಾಲು ತೆರೆಸವರೇ ನನ್ನಂತ, 12 ಕಟ್ಟು ಬಂಗಿ ಸೊಪ್ಪು ಗಾಂಜ ಬಿಟ್ಟ ಮಾಡುತ್ತಾರೆ. ಸೊಪ್ಪ ತೆಗೆದು ಚಿಲುಮಿ ಒಳಗೆ ತುಂಬವರೇ ಸ್ವಾಮಿಯವರ ಕೈಗೆ ಚಿಲುಮಿ ಎಣ್ಣೆ ಕೊಟ್ಟಾಗ
ಬಂಗಿ ಸೊಪ್ಪ ಕುಡಿಯುತ್ತಾ ಕುಂತವರಲ್ಲ ಮಾಯಿಕಾರ ಸಿದ್ದಯ್ಯ. ಸ್ವಾಮಿಯವರು ಬಂಗಿ ಸೊಪ್ಪ ಕುಡಿದು ಕುಡಿದು ಹೊಗೆ ಬಿಡ್ತಾ ಇದ್ರೆ ಏನ್ ಪಾಳ್ ಮಂಟಪ ಇಲ್ಲ, ಏನ್ ಹೊಗೆ ಕವಿತಾ ಇದೆ, ಹೊಗೆ ಕವಿತಾ ಇದೆ. ಆವಾಗ ಈ ಕಡೆ ಕಾದ್ ನಿಂತಿರ್ತಕ್ಕಂಥವ್ರೆಲ್ಲ ಈ ರೀತಿಯಾಗಿ ಬಂಗಿ ಸೊಪ್ಪ ಕುಡಿದು ಕುಡಿದು ಹೊಗೆ ಬಿಡೋರು, ಇವ್ರು ಸತ್ತಾರೆ. ಇವರು ನಾವು ಬೆಳಗನ ಕಾದ್ ಸಾಕಾಗೋಯ್ತು, ಮಹಾರಾಜನಿಗೆ ಬುದ್ಧಿ ಇಲ್ಲ, ನಮಗ್ ಬೆಳಗನ ನಿದ್ದೆ ಇಲ್ಲ. ಈ ಸ್ವಾಮಿಗಳು ನೋಡಪ್ಪ ಈ ತರ ಕುಂತವರಲ್ಲ ಅಂತೇಳಿ ಬಂದು ಹಾಳುಗಳು ಹೇಳಿದ್ರು. ಸ್ವಾಮಿ ಅವ್ರು ಸಾಯವರೆಲ್ಲ ಊರ್ ಕೇರಿ ಜನನೆಲ್ಲ ಸಾಯಿಸ್ಬಿಟ್ಟ ಮೇಲೆ ಅವ್ರು 3 ಜನ ಸತ್ತೋಯ್ತಾರೆ. ಮಾಯಾವಿಗಳು, ಸನ್ಯಾಸಿಗಳು. ಏನ್ರಯ್ಯ ನಮ್ಮ ಮನೆ ವಿಷದ ಕಾಜೆ ತಿನ್ಕೊಂಡು ಹೋಗ ಅವ್ರು ಸತ್ತೋಗ್ಲಿಲ್ಲ ಅಂತಂದ್ರೆ ಬದಿಕಂದ್ರು ಬದಿಕಳ್ಳಿ ಪಾಪಿಗಳು ಹೋಗಯ್ಯ ಅಂತೇಳಿ ಸಿಪಾಯಿಗಳಿಗೆ ಹೇಳ್ಬಿಟ್ಟು ಮಹಾರಾಜ ಆಜ್ಞೆ ಮಾಡ್ದ. ಈ ಕಡೆ ಹಳ್ಳ ತೋಡ್ಬಿಟ್ಟು ಹಂಗೆ ಖಾಲಿಯಾಗವೆ ಹಳ್ಳ. ಯಾವಾಗ ಸ್ವಾಮಿಗಳು ಪಾಳ ಮಂಟಪದಲ್ಲಿ ಮಲಗಿದವರಂತೆ, ಈ ಕಡೆ ಮಹಾರಾಜ ಮಕ್ಕಳನ್ನ ಕರ್ಕೊಂಡು ಬಂದ್ರು. ಅವಳಿ ಜವಳಿ ಮಕ್ಕಳು. ಯಾರ್ಯಾವ? ಹಿರಿ ಗುರು ರಾಜೇಂದ್ರ ಸ್ವಾಮಿ ಅವರು, ಕಿರಿಮಗನಾಗಿರ್ತಕ್ಕಂಥ ರಾಜಭಟ್ಟ ವೀರಭದ್ರ ಸ್ವಾಮಿ ಅವರು, ಅವ್ರ 2 ಮಕ್ಕಳನ್ನು ಕರ್ಕೊಂಡು ಬಂದು ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು. ನೋಡ್ರಪ್ಪ ಮಂತ್ರಿ, ಮಕ್ಕಳನ್ನ ಕರ್ಕೊಂಡೋಗಿ ಕುಂಬ್ಳಪುರದ ಪಾಠಶಾಲೆಗೆ ಗುರುಮಠದಲ್ಲಿ ತಗೊಂಡೋಗಿ ಬಿಟ್ಬಿಟ್ಟು ಬಾರಪ್ಪ ಅಂತೇಳಿ ಸಾರೋಟಿನ ಮ್ಯಾನ್ದೆತ್ತಿನ ಗಾಡಿಯನ್ನು ಕಟ್ಟಿ ಶೃಂಗಾರ ಮಾಡಿ ಕಳಿಸುವಾಗ ಮಹಾರಾಣಿ ಮಕ್ಕಳನ್ನ ಸಿಂಗರಿಸಿ, ಅಪ್ಪ ಮಕ್ಕಳೇ ಹೋಗಿದ್ ಬರೋಗ್ರಪ್ಪ ಅಂತೇಳಿ ಮಕ್ಕಳನ್ನ ಮ್ಯಾನ್ದೆತ್ತಿನ ಗಾಡಿ ಸಾರೋಟಿನ ಗಾಡಿ ಮೇಲೆ ಕುಂಡ್ರಿಸಿದ್ರು. ಮಹಾರಾಜ ಮಹಾರಾಣಿ ಮಂತ್ರಿ ಲಗಾಮ್ ಹಿಡ್ಕೊಂಡು ಕುದುರೆ ಗಾಡಿ ಓಡಿಸ್ಕೊಂಡು ಬರ್ತಾವನೆ. ಕುದುರೆ ಗಾಡಿ ಯಾವ ರೀತಿಯಾಗಿ ಓಡ್ ಬರ್ತಾ ಇದೆ? ಕುದುರೆ ಗಾಡಿಯಲ್ಲಿ ಕುಂಡ್ರಿಸ್ಕೊಂಡು ಜೋಡೆರಡು ಮಕ್ಕಳ ಮಂತ್ರಿ ಬರುತ್ತವನೇ. ಗುರುಮಾಯಿ ಕಾರಣ ಮೈಮೇಯನ ಏನು ತಾನೇ ಹೇಳಲಪ್ಪ ಸಿದ್ದಯ್ಯ. ಮಂಟಪದ ಮಾರ್ಗ ಆ ರೀತಿ ಕುದುರೆ ಗಾಡಿ ಓಡೋಡಿ ಬರುತ್ತದೆ. ಬರುವ ಕುದುರೆ ಗಾಡಿ ನೋಡವರೇ ಸ್ವಾಮಿಯವರು. ಚಪ್ಪಾಜಿ ಅಲ್ಲಿ ನೋಡೋ ಕುದುರೆ ಗಾಡಿಯ ಮೇಲೆ ಬರುವ ಮಕ್ಕಳ ಮದ್ದಿಕದವನ ಮಕ್ಕ ನೋಡು ವಿದ್ಯಾ ಕಲಿಯಕ್ಕೆ ಹೋಗುತ್ತಾರೆ. ಪವಾಡ ಲಿಂಗಯ್ಯ ಚಪ್ಪಾಜಿ, ಮಹಾರಾಜ ನಮಗೆ ಬಿಸಿದ ಕಜ್ಜಾಯ ಮಾಡಿ ಕಸ್ತ. ಅವನ ಮಕ್ಕಳು ಅವಳಿ ಜವಳಿ ಮಕ್ಕಳು ಗುರುಮಠಕ್ಕೆ ವಿದ್ಯಾ ಕಲಿಯಕ್ಕೆ ಹೋಗ್ತವ್ರೆ. ಹೋಗ್ಲಿ ಹೋಗ್ಲಿ ಅಂತ ಹೇಳಿ ಪಾಳು ಮಂಟಪದಲ್ಲಿ ಕುಂತವ್ರೆ ಪರಂಜ್ಯೋತಿ. ಮಂತ್ರಿ ಮಕ್ಕಳನ್ನ ಕರ್ಕೊಂಡು ಬಂದು ಕುಂಬಳಪುರದ ಪಾಠಶಾಲೆಗೆ ತಂದು ಮಕ್ಕಳನ್ನ ಬಿಡ್ಬಿಟ್ಟು ಗುರುಗಳಿಗೆ ಹೇಳ್ಬಿಟ್ಟು, ಮಕ್ಕಳೇ ನಾವು ಬರ್ತೀವಿ ಜೋಪಾನ ಅಂತ ಹೇಳಿ ಇಂದಿರಿಗೆ ಯಾವಾಗ ಮಂತ್ರಿ ಬಂದನೋ ಈ ಕಡೆ ಮಕ್ಕಳು ಗುರುಮಠದಲ್ಲಿ ಕುಂತ್ಕೊಂಡು ಮರಳಿ ಮ್ಯಾಗಲ ಅಕ್ಷರ ತಿದ್ದ ಬರೀತ ಕುಂತಿರುವಾಗ ಪಾಳು ಮಂಟಪದಲ್ಲಿ ಕುಂತಿರುವ ಪರಂಜ್ಯೋತಿ ಮಹಿಕಾರ ಕಪ್ಪುದೂಳತವನ್ನ ತೆಗೆದು ಆ ಗುರುಮಠದಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆ ಇಟ್ಟಿದ್ದಾರೆ. ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಹೊಟ್ಟೆ ಹಸುವಾಯಿತು. ಮಕ್ಕಳಿಗೆ ಹೊಟ್ಟೆ ಹಸುವಾದಾಗ ಅಣ್ಣಯ್ಯ ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆಯಾ ಅಣ್ಣಯ್ಯ, ತಮ್ಮಯ್ಯ ನನಗೂ ಸಹ ಹೊಟ್ಟೆ ಹಸುವಾಗ್ತಾ ಇದೆ ಕಾಣು, ನಡಿ ಹೋಗೋಣ ಅಂತ ಹೇಳಿ ಗುರುಗಳಿಗೆ ಹೇಳ್ದೆ. ಗುರುಮಠವನ್ನ ಬಿಟ್ಟು ಕುಂಬಳಪುರದ ಪಾಠಶಾಲೆಯನ್ನು ಬಿಟ್ಟು ಮಕ್ಕಳು ಅವಳಿ ಜವಳಿ ಮಕ್ಕಳು ಹೊರಗಡೆ ಯಾವಾಗ ಸ್ವಲ್ಪ ದೂರ ಬಂದ್ರು ಪರಂಜ್ಯೋತಿ ಆಗಿರ್ತಕ್ಕಂಥ ಮಾಯಕಾರ ಕಾಳಿ ಕಂಕಾಳಿ ಎನ್ನುವೆರಡು ಗಾಳಿ, ದೂತಿ ಯಮದೂತಿ ಎನ್ನುವೆರಡು ಮಳೆ ಕರೆದು ಬಿಟ್ಬಿಟ್ರು. ಮಳೆಯಲ್ಲಿ ನೆನೆದು ಆ ಗಾಳಿಯಲ್ಲಿ ಮಕ್ಕಳು ಚಟಪಟಿಸುತ್ತಾ ಓಡೋಡಿ ಬಂದಿದ್ದಾರೆ. ಅಣ್ಣಯ್ಯ
ಮಳೆ ತುಂಬಾ ಸುರಿತಾ ಇದೆ ಅಣ್ಣಯ್ಯ. ಈ ಪಾಳು ಮಂಟಪದಲ್ಲಿ ನಿಂತಿದ್ದು ಅನಂತನ ಹೋಗೋಣ ಬಾ ಅಣ್ಣಯ್ಯ ಅಂತೇಳಿ ಅಣ್ಣ ತಮ್ಮಂದಿರಿಬ್ರು ಕೊರಳ ತಬ್ಕೊಂಡು ಒಬ್ರು ತಬ್ಕೊಂಡು ಪಾಳು ಮಂಟಪದಲ್ಲಿ ಬಂದು ನಿಂತಿದ್ದಾರೆ. ಪರಂಜ್ಯೋತಿ ಆಗಿರ್ತಕ್ಕಂಥ ಸ್ವಾಮಿಗಳು ಜೋಳಿಗೆ ತಲೆಗಾಕೊಂಡು ಮಲಗಿದ್ರು. ಅವ್ರ ಮನೆ ವಿಸಿದ ಕಜ್ಜಾಯ. ಸ್ವಾಮಿಗಳು ಭಿನ್ನ ಹಳಿಯಕ್ಕೆ ಹೋಗಿದ್ದಾಗ ಅರಮನೆಗೆ ಅವರ ಅಗಲ ಮಡಗದಂತ 3 ವಿಸಿದ ಕಜ್ಜಾಯದಲ್ಲಿ 1 ಕಜ್ಜಾಯ ಎತ್ತಿ ಜೋಳಿಗೆ ಒಳಗೆ ಮಡಿಕೊಂಡಿದ್ದಂತೆ ವಿಸಿದ ಕಜ್ಜಾಯವನ್ನ ಆ ಜೋಳಿಗೆ ಸಂದಿಲ್ ಕಾಣ್ತಾ ಇದೆಯಾ ಕಜ್ಜಾಯ. ರಾಜರ ಮನೆ ಮಕ್ಕಳು ಆ ಕಜ್ಜಾಯವನ್ನು ಕಂಡುಬಿಟ್ರು. ಅಣ್ಣಯ್ಯ ನಾವೇ ಪುಣ್ಯವಂತರು ಅಣ್ಣಯ್ಯ, ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ. ಈ ಸ್ವಾಮಿಗಳು ನೆನೆ ದಿನ ನಮ್ಮ ಅರಮನೆಗೆ ಭೋಜನಕ್ಕೆ ಬಂದಿದ್ರು ಕಾಣುತ್ತೆ. ನಮ್ಮ ಮನೆ ಕಜ್ಜಾಯ ಜೋಳಿಗೆಲ್ ಮಡಿಕೊಂಡು ಬಂದಿದ್ದಾರೆ. ಸ್ವಾಮಿಗಳು ಎಚ್ಚರವಾಗಿ ಮಲಗಿದ್ದಾರೆ. ಆ ಕಜ್ಜಾಯವನ್ನು ತಿಂದು ಈ ಕೊಳದಲ್ಲಿ ನೀರು ಕುಡಿದು ಈ ಮಳೆ ನಿಂತೋದ್ಮೇಲೆ ಅನಂತರ ಹೋಗೋಣ ಅಂತೇಳಿ ಈ ಮಕ್ಕಳು ಆ ಕಜ್ಜಾಯವನ್ನು ಎತ್ಕೊಂಡು ಅರ್ಧ ಭಾಗ ಮಾಡಿಕೊಂಡು ಕಜ್ಜಾಯವನ್ನು ತಿಂತ ಹೊಟ್ಟೆ ಉರಿ ಕಣ್ಣೆಲ್ಲ ಉರಿ ಬಂದಿತ್ತು. ಆವಾಗ ಕೊಳದ ನೀರನ್ನು ಯಾವಾಗ ಹೊಟ್ಟೆ ತುಂಬ ಕುಡಿದು ಬಿಟ್ರು ವಿಷದ ಜ್ವಾಲೆಯ ನೀರು ಎಲ್ಲೂ ಇಲ್ಲದ ಹೊಟ್ಟೆ ಉರಿ ಅಣ್ಣನ ಕೊರಳ ತಮ್ಮಯ್ಯ ತಬ್ಬಿ, ತಮ್ಮನ ಕೊರಳ ಅಣ್ಣ ತಬ್ಬಿ, ಶೋಕ ಮಾಡಿದರು ಹವಳಿ ಜವಳಿ ಮಕ್ಕಳಿಬ್ಬರು. ಗುರುವೇ ಮಕ್ಕಳಿಬ್ಬರು ಅಣ್ಣಯ್ಯ ಹೊಟ್ಟೆ ತುಂಬಾ ಹುರಿ ಹಾಕ್ತಿದ್ದೀನಿ ನಡಿ ಅಣ್ಣಯ್ಯ ಅಂತ ಅಳಳ್ತಾ ಅರಮನೆ ಹತ್ತಿರ ಬರೋದ್ರಲ್ಲೂ ಮಕ್ಕಳಿಬ್ರು ಸತ್ತು ಹಾಗೆ ಮಲಗಿದ್ದಾರೆ. ಈ ಕಡೆ ಮಂತ್ರಿ ಸಾಯಂಕಾಲ ಆದ್ಮೇಲೆ ಗುರುಮಠಕ್ಕೆ ಹೋಗಿ ಮಕ್ಕಳು ಕರ್ಕೊಂಡು ಬರಬೇಕು ಅಂತ ಹೋಗಿ ನೋಡಿದ್ದಾನೆ, ಮಕ್ಕಳಿಲ್ಲ. ಮಹಾರಾಜರು ಬಂದು ವಿಚಾರವನ್ನು ತಿಳಿಸ್ತಾ ಮಕ್ಕಳು ಏನಾದ್ರು ಎಲ್ಲೋದು ಅಂತ ಹೇಳಿ ಸಿಪಾಯಿಗಳನ್ನು ಕೊಟ್ಟು ಶಕ್ರೆ ಪಟ್ಟಣನೆಲ್ಲ ಹುಡುಕಿಸ್ತಾ ಇದ್ದಾನೆ. ಎಲ್ಲೂ ಮಕ್ಕಳು ಸುಳುವೇ ಇಲ್ಲ. ಮಹಾರಾಣಿ ಮಕ್ಕಳಿಲ್ಲ ಅನ್ನೋ ವಿಚಾರವನ್ನು ಕೇಳಿ ತುಂಬಾ ದುಃಖವನ್ನು ಮಾಡುತ್ತಾ ಅರಮನೆ ಹಿಂಪಾರ್ಶ ಬಂದಿದ್ದಾಳೆ. ಹವಳಿ ಜವಳಿ ಇಬ್ಬರು ಮಕ್ಕಳು ಸತ್ತು ಮಲಗಿರುವಂತ ದೃಶ್ಯವನ್ನು ನೋಡಿಬಿಟ್ಟು ಚಿನ್ನದಂತ ಮಕ್ಕಳ ಶಿವನೇ ನೋಡಿನ್ನು ಮಹಾರಾಣಿ ಗಳಗೋಳನೆ ಅಳುತ್ತಾಳೆ ಬಾಳ ಶೋಕ ಮಾಡುತ್ತಾಳೆ. ಸುವಾ ಬಾಚನ ಮಹಾರಾಣಿ ಅಯ್ಯೋ ಚಿನ್ನದಂತ ಮಕ್ಕಳನ್ನು ಕೊಟ್ಟು ಹವಳಿ ಜವಳಿ ಮಕ್ಕಳು ಈ ರೀತಿಯಾಗಿ ತೀರ್ಕೊಂಡ್ಬಿಟ್ರಲ್ಲ ಅಂತ ಮಹಾರಾಣಿ ಹೇಳುವುದನ್ನು ನೋಡ್ಬಿಟ್ಟು ಮಹಾರಾಜನಿಗೆ ಗೊತ್ತಾಯ್ತು ವಿಚಾರ. ಆ ಪಟ್ಟಣದಲ್ಲೆಲ್ಲ ಸಂತೋಷವಾಗಿದ್ದಂತ ಶಕ್ರಿಯ ಪಟ್ಟಣ ರಾಜ್ಯ ಜನಗಳೆಲ್ಲ ದುಃಖಗ್ರಾಂತರಾಗಿದ್ದಾರೆ. ರಾಜರ ಮನೆ ಮಕ್ಕಳು ಸತ್ತು ಹೋದ ಒಂದು ವಿಚಾರ ಎಲ್ರಿಗೂ ಗೊತ್ತಾಗೋಯ್ತು. ಈ ಚಾಡಿ ಮಾತು ಹೇಳ್ಕೊಟ್ಟಿದ್ದಂತ ಈ ಕಲ್ಯಾಣ ಪಟ್ಟಣದಲ್ಲಿದ್ದಂತ ಹೋದಂತ ಸ್ವಾಮಿಗಳು, ಆ ಸ್ವಾಮಿಗಳು ಒಳ್ಳೆಯವರು ಅಂತ ನೀವು ಕರ್ಕೊಂಡು ಬಂದು ಎಲ್ರಿಗಿಂತ ಮೊದಲಾಗಿ ಊಟಕ್ಕೆ ಪಡಿಸ್ತಿರಲ್ಲ, ಅವರು ಎಲ್ರಿಗ ಮೊದಲೇ ಊಟ ಮಾಡ್ಬಿಟ್ಟು ಎಂಜಲ್ ಕೈನೂ ಸಹ ತೊಳೆದೆ ಬಟ್ಕೊರ್ಸ್ಕೊಂಡು ಕಾವ್ಯ ಬಟ್ಟೆಗೆ ಸೇರು ಸಭೆ ಮಧ್ಯದಲ್ಲಿ ಎದ್ದೋದ್ರ ಉಂಟೋದ್ರಲ್ಲ ಮಹಾರಾಜ. ಅಂತ ಅಂತ ಕಳ್ಳ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಸೇರಿಸ್ತಿಲ್ಲ ಅಂತ ಚಾಡಿ ಮಾತು ಹೇಳ್ಕೊಟ್ಟಿದ್ರಲ್ಲ ಈ ಸ್ವಾಮಿಗಳು, ಇವ್ರಿಗೂ ಸಹ ಗೊತ್ತಾಗೋಯ್ತು ಶಕ್ರಿಪಟ್ಟಣ ಮಹಾರಾಜರ ಮಕ್ಕಳು ಸತ್ತೋದ್ವಂತೆ ಅಂತ. ಎಲ್ರೂ ಮಕ್ಕಳು ನೋಡಕ್ ಬಂದಿದ್ದಾರೆ. ಮಹಾರಾಜ ಈ ಸ್ವಾಮಿಗಳು ಬಂದದನ್ನು ನೋಡ್ಬಿಟ್ಟು ದುಃಖ ಬಂದ್ಬಿಡ್ತು. ಯಾಕಪ್ಪ ದೂರದಲ್ಲೇ ನಿಂತ್ಕೊಂಡು ನೋಡಿರಿ, ಚಾಡಿ ಮಾತು ಹೇಳ್ಕೊಟ್ಟು ನಿಮ್ಮನ ಹಾಳಾಗ ಚಾಡಿ ಮಾತು ಹೇಳ್ಕೊಟ್ಟು ನಿಮ್ಮನಳಾಗವ್ರೆ ಬನ್ರ್ಯೋ, ಬಂದು ನೋಡು ಬನ್ರ್ಯೋ, ನನ್ನ ಜೋಡಿರಡು ಮಕ್ಕಳು ಸತ್ತು ಮಲಗವ್ರಿ ನೋಡು ಬನ್ರ್ಯೋ ಹಾಗಂತ ಮಹಾರಾಜ ದುಃಖ ಮಾಡುವಾಗ ಈ ಸ್ವಾಮಿಗಳೆಲ್ಲ ಅಯ್ಯೋ ಇದೇನ್ ಗ್ರಾಚಾರವಪ್ಪ,
ಶುಭ ನೋಡಿ ಸೋಮ ಅಂದ್ರೆ ಗೋಬೆ ಕಾಣ್ತಲ್ಲೋ ಮಾವ ಅಂತ. ಮಹಾರಾಜರ ಮನೆ ಮಕ್ಕಳು ಸತ್ತೋದ್ವಂತೆ ನೋಡ್ಕೊಂಡು ಹೋಗ್ಬೇಕು ಅಂತ ನಾವು ನೋಡೋಕೋಸ್ಕರ ಬಂದಿದ್ರೆ ಸತ್ತೋರ್ ಮಕ್ಕ ಎತ್ತವ್ರ ಎರಡು ನೋಡೋದು ಒಂದೇ, ಎತ್ತವ್ರು ನೋಡೋದು ಸತ್ತವ್ರು ನೋಡೋದು ಎರಡು ಒಂದೇ. ನಾವು ಸತ್ತೋದವ್ರ ಮಕ್ಕಳು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರಿ, ಈ ಮಹಾರಾಜ ನಮ್ಮ ಈ ರೀತಿ ಬೋಯ್ತವನಲ್ಲ ಅಂತೇಳಿ ಸ್ವಾಮಿಗಳೆಲ್ಲ ತಲೆ ಮೇಲೆ ಬಟ್ಟೆ ಹಾಕೊಂಡು ಒಬ್ರು ನೋಡ್ದಿದ್ ರೀತಿ ಎಲ್ಲ ಕದ್ದು ಹೊಂಟೋದ್ರಂತ. ಆವಾಗ ಮಹಾರಾಜ ಮಂತ್ರಿಯನ್ನು ಕರೆದು, ಮಹಾರಾಜ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳ್ತಾ ಇದ್ದಾನೆ, ಮಂತ್ರಿ ಇನ್ನು ಈ ಶಕ್ರೆಪಟ್ಟಣದ ಆಡಳಿತ ಇನ್ಯಾರಿಗಪ್ಪ ಬೇಕು? ಚಿನ್ನದಂತ ಮಕ್ಕಳೇ ಹೊರಟು ಹೋದ್ಮೇಲೆ ನಮಗೆ ಈ ರಾಜ್ಯ ಕೋಶಗಳು ಕಟ್ಕೊಂಡು ನಮಗೆ ಬೇಕಾಗಿಲ್ಲ, ಬೇರೆಯವ್ರನ್ನ ನಾವು ಊತ ಹಾಕ್ಬಿಡ್ಬೇಕು ಅಂತೇಳಿ ನಾವು ಅರಮನೆ ಹಿಂಪಾರ್ಸದಲ್ಲಿ ನಾವು 3 ಹಳ್ಳ ತೆಗಿಸಿದ್ನಲ್ಲಪ್ಪ, ಆ 3 ಹಳ್ಳಕ್ಕೂ ಮಧ್ಯದ ಹಳ್ಳಕ್ಕೆ ನಾವು ಗಂಡ ಹೆಂಡ್ತೀರಿ ಇಬ್ರು ತಗೊಂಡು ಮಲಗಿಸ್ಬಿಡಿ. ಬಲಗಡೆ ಇರ್ತಕ್ಕಂಥ ಹಳ್ಳಕ್ಕೆ ನನ್ನ ಹಿರಿಮಗನ್ ತಗೊಂಡೋಗಿ ಮಲಗಿಸ್ಬಿಡಿ, ಎಡಗಡೆ ಇರ್ತಕ್ಕಂಥ ಹಳ್ಳಕ್ಕೆ ನನ್ನ ಕಿರಿಮಗನ್ ತಂದು ಮಲಗಿಸ್ಬಿಡಿ. ನಮ್ಮ ಶಕ್ರೆಪಟ್ಟಣದ ಆಡಳಿತ ನಮ್ಮ ತಲೆ ಒಳಗೆ ಇಲ್ಲಿಗೆ ಸಮಾಪ್ತ ಆಗೋಗ್ಲಿ, ಇಲ್ಲಿಗೆ ಮುಗಿದೋಗ್ಲಿ ಅಂತ ಮಹಾರಾಜ ಮಂತ್ರಿಗೆ ಹೇಳ್ಬಿಟ್ಟು ಆ ಸತ್ತೋಗಿರ್ತಕ್ಕಂಥ ಮಕ್ಕಳನ್ನ ತಗೊಂಡೋಗಿ ಅರಮನೆ ಹಿಂಪಾರ್ಸ. ಈ 3 ಜನ ಸ್ವಾಮಿಗಳು ಊಟ ಮಾಡೋರಿಗೆ ಮಧ್ಯದಲ್ಲಿ ಕುಂತಿರೋನು ಸ್ವಲ್ಪ ದಪ್ಪಗವನೇ, ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಆಗ್ಲಾಗ ತೆಗೆದ್ಬಿಡಿ ಅಂತ ಹೇಳಿ ಹಳ್ಳ ತೆಗಿಸಿದ್ನಲ್ಲ, ಆ ಮಧ್ಯದ ಹಳ್ಳಕ್ಕೆ ನಾವು ಗಂಡ ಹೆಂಡ್ತೀರಿ ಇಬ್ರು ಜೀವ ಸಹಿತ ಮಣ್ಣಲ್ಲಿ ಮುಚ್ಚಿಬಿಡಿ ಅಂತ ಹೇಳಿದಂತ ಆ ಮಹಾರಾಜನ ಮಾತು ಕೇಳಿ ಪುರದ ಜನರೆಲ್ಲ ದುಃಖ ಮಾಡ್ತಾ ಇದ್ದಾರೆ. ಜೀವ ಸಹಿತ ಮಹಾರಾಜ ಹಳ್ಳಕ್ಕೆ ಹೊಂಟೋಗ್ತಾ ಇದ್ದಾನೆ ಅಂತ ಅವರೆಲ್ಲ ದುಃಖ ಮಾಡ್ತಿರುವಾಗ ಪಾಳು ಮಂಟಪದಲ್ಲಿ ಮನಗಿರ ಪರಂಜ್ಯೋತಿ ರಾಚಪ್ಪಾಜಿ ಅವ್ರು ಕರೆದ್ರು. ರಾಚಪ್ಪಾಜಿ, ಮಹಾರಾಜ ಮಕ್ಕಳು ತಕೊಂಡು ನನ್ನ ಇದಲ್ಲಿ ಮನಗಿಸ್ಬಿಡ್ತಾನೆ, ಬಿಡಿ ಸ್ವಾಮಿ, ತಗೊಂಡು ಮಣ್ಣು ಮಾಡ್ಬಿಡ್ಲಿ ಬಿಡಿ ಸ್ವಾಮಿ. ಆಗಲ್ಲ ರಾಚಪ್ಪಾಜಿ, ಸತ್ತೋಗಿರ್ತಕ್ಕಂಥ ಮಕ್ಕಳನ್ನ ನಾವು ದಾನ ಪಡ್ಕೊಳ್ಬೇಕು, ನಡಿಯಪ್ಪ ಹೋಗೋಣ ರಾಚಪ್ಪಾಜಿ ಅಂತೇಳಿ ಪಾಳು ಮಂಟಪದಲ್ಲಿ ಮನಗಿರ ಪರಂಜ್ಯೋತಿ ರಾಚಪ್ಪಾಜಿ ಮಡವಳ ಮಾಚಪ್ಪ ತರ ದೊಡ್ಡವರು ಅರಮನೆಯ ಹಿಂಬಾಗಲಕ್ಕೆ ಬರ್ತವರಲ್ಲ ಮಾಯಕಾರ ಸಿದ್ದಯ್ಯ ಸ್ವಾಮಿ ಬನ್ನಿ. ಅರಮನೆ ಹಿಂಭಾಗಲಿಗೆ ಬಂದ ತಕ್ಷಣ ಸ್ವಾಮಿಗಳು ನೋಡಿದ ತಕ್ಷಣ ಮಹಾರಾಜ ಮಹಾರಾಣಿ ಮಂತ್ರಿ ಎಲ್ಲ ಓಡ್ ಬಂದು ಸ್ವಾಮಿಯವ್ರ ಪಾದ ಹಿಡ್ಕೊಂಡ್ರು. ಸ್ವಾಮಿಗಳೇ, ನಿಮ್ಮನ್ನು ನಾವು ಕೊಲ್ಲಬೇಕು ಅಂತ ಹೇಳಿ ನಾವು ಮಾಡದಂತ ಅಪರಾಧ ಇವತ್ತು ನಮ್ಮ ಮಕ್ಕಳನ್ನೇ ಆ ಭಗವಂತ ತಕೊಂಡ್ಬಿಟ್ಟ. ಮಹಾರಾಜ, ಈಗ ನೀನೇ ಸಾಕ್ಷಿ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಅಂತ ಕೇಡು ಬಯಸ್ಬೇಕು ಅಂತ ನೀವು ಓದದ್ದೇ ಆದ್ರೆ ಆ ಭಗವಂತ ನಮಗೇನು ಕೇಡು ಕೊಡ್ತಾನ ಅನ್ನೋದಕ್ಕೆ ನೀನೇ ಸಾಕ್ಷಿ. ಮಹಾರಾಜ, ಸತ್ತೋಗಿರ್ತಕ್ಕಂಥ ಮಕ್ಕಳು ನೋಡಿ ನೀವು ದುಃಖ ಮಾಡ್ತಾ ಇದ್ದೀರಾ ಮಹಾರಾಣಿ. ಮಹಾರಾಣಿ, ದುಃಖ ಮಾಡಬೇಡ. ಸತ್ತೋಗಿರ್ತಕ್ಕಂಥ ಮಕ್ಕಳಿಗೆ ನಾವು ಪುನರ್ಜನ್ಮ ಕೊಡ್ತೀವಿ, ನಾ ಕೇಳದಂತ ಭಿಕ್ಷೆ ಕೊಡ್ತೀಯ ತಾಯಿ? ಏನ್ ಸ್ವಾಮಿ, ರಾಜ್ಯವನ್ನೇ ಕೇಳಿದ್ರು ಬೇಕಾದ್ರೂ ಕೊಟ್ಬಿಡ್ತೀವಿ, ಸತ್ತೋಗಿರ್ತಕ್ಕಂಥ ಮಕ್ಕಳಿಗೆ ಪುನರ್ಜನ್ಮ ದಯಪಾಲಿಸಿ ತಂದೆ. ಮಹಾರಾಣಿ, ನಾವು ಕೇಳುವಂತ ಭಿಕ್ಷಾ ಯಾವುದು ಅಲ್ಲ, ನೀ ಬಲಗೈ ಮುಟ್ಟಿ ಭಾಷೆ ಕೊಟ್ರೆ ನಾವು ಹೇಳ್ತೀವಿ ತಾಯಿ. ಹೇಳಿ ಬುದ್ಧಿ ಅಂತ ಮಹಾರಾಣಿಯವರು ಬಲಗೈ ಮುಟ್ಟಿ ಸ್ವಾಮಿಯವ್ರ ಕೈ ಮೇಲೆ ಭಾಷೆ ಕೊಟ್ಲು. ಆವಾಗ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಮಹಾರಾಣಿ, ನಾವು ಕೇಳುವಂತಹ ಭಿಕ್ಷಾ ನಿಮ್ಮ ಅರಮನೆ ಒಳಗೆ ಯಾವುದು ಗೊತ್ತೇ? ನಿನ್ನ ಅವಳಿ ಜವಳಿ ಮಕ್ಕಳ ನಮ ದಾನವಾಗಿ ಕೊಟ್ಟಯ್ಯವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ. ಸ್ವಾಮಿಯವರಾಡಿದ ಮಾತು ಕೇಳಿದಳು ಮಹಾರಾಣಿ. ರಾಜ ಹಾಳುವಂತ ಮಕ್ಕಳ ಸ್ವಾಮಿಗಳು ಕೇಳ್ತೀರಲ್ಲ, ನನ್ನ ಮಕ್ಕಳ ಕರ್ಕೊಂಡೋಗಿ ಯಾವ ರಾಜ್ಯದೊಳಗೆ ನೀವು ಭಿಕ್ಷೆ ಮಾಡಿಸ್ತೀರಿ ಗುರುವೇ? ಅಯ್ಯೋ ಮಹಾರಾಣಿ, ನಿನ್ನ ಮಕ್ಕಳ ಕರ್ಕೊಂಡೋಗಿ ಭಿಕ್ಷೆ ಮಾಡಿಸ್ತಾರೆ ಅಂತ ತಿಳಿಬೇಡ ತಾಯಿ. ನಿನ್ನ ಹಿರಿಯ ಮಗನಿಗೆ ನಾವು ಹಿರಿ ಗುರು ರಾಜೇಂದ್ರ ಸ್ವಾಮಿ ಅವರಿಗೆ ಬೊಪ್ಪೆಗೌಡ ಪುರುದು ಮಠವ ಪಟ್ಟ ಕಟ್ತೀವಿ ತಾಯಿ. ಕಿರಿಮಗನಾದಂತ ರಾಜಭಟ್ಟ ವೀರಭದ್ರ ಸ್ವಾಮಿ ಅವರಿಗೆ ಮಳವಳ್ಳಿ ಅಂತಕ್ಕಂಥ ಮಠ ಪಟ್ಟ ಕಟ್ತೀವಿ ತಾಯಿ. ಇವರ ಅಣ್ಣ ತಮ್ಮಂದಿರ ಭಾಗ ಕಪ್ಪಡಿ ಕೈಲಾಸ
ಕಪ್ಪಡಿಯನ್ನ ಕೈಲಾಸ ರಾಜ್ಯ ಎರಡು ಭಾಗ ಮಾಡ್ತೀವಿ. ಅಣ್ಣನಿಗೊಂದು ವರ್ಷ ಕಪ್ಪಡಿ, ತಮ್ಮನಿಗೊಂದು ವರ್ಷ ಕಪ್ಪಡಿ, ರಾಜ್ಯವ ಎರಡು ಭಾಗ ಮಾಡುತ್ತೀವಿ ತಾಯಿ. ಸ್ವಾಮಿಗಳಾದ ಮೇಲೆ ಕಪ್ಪಡಿ ಕೈಲಾಸದಲ್ಲಿ ಎಲ್ಲ ಪರಿಷೆ ಎಲ್ಲ ಹೋಗುತ್ತಾರೆ ತಾಯಿ. ನಿನ್ನ ಮಕ್ಕಳ ಪಾದದ ಮೇಲೆ ಬಿದ್ದು ಶರಣ ಮಾಡ್ತವರೆ. ಮೆರೆಯ ದೇವರ ಮಾಡುತ್ತೀವಿ, ಹೊರಗ ದೇವ್ರ ನಾವು ಆಗುತ್ತೀವಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಮಹಾರಾಣಿ ಕೇಳು ನಿಂಗಪ್ಪ ನೀವೇ ಬನ್ನಿ. ಮಹಾರಾಣಿ, ನಿನ್ನ ಮಕ್ಕಳನ್ನ ನಾವು ರಾಜು ಬೊಪ್ಪೇಗೌಡಪುರದ ಆಶ್ರಮದಲ್ಲಿ ಹಿರಿಮಗನಿಗೆ ಪಟ್ಟ ಕಟ್ತೀವಿ. ಕಿರಿಮಗನಿಗೆ ಮಳವಳ್ಳಿ ಅಂತಕ್ಕಂತ ಮಡುವಾಳ ಮಾಚಪ್ಪನ ಮನೆಯ ಒಕ್ಕಲ್ ಪಡ್ಕೊಂಡು ಅಲ್ಲಿ ಇವನ್ನ ತಗೊಂಡೋಗಿ ಮಟ್ಮನೆ ಮಾಡ್ತೀವಿ. ಕಪ್ಪಡಿ ಅಂತಕ್ಕಂಥ ಕೈಲಾಸ ರಾಜ್ಯವ ಎರಡು ಭಾಗ ಮಾಡ್ಕೊಡ್ತೀವಿ ನಿಮ್ಮ ಅವಳಿ ಜವಳಿ ಮಕ್ಕಳಿಗೆ. ಮಹಾರಾಣಿ, ನಿನ್ನ ಮಕ್ಕಳನ್ನ ನೀ ಕೊಡದೇನೆ ನಿನ್ನ ಸಕ್ರೆ ಪಟ್ಟಣದಲ್ಲಿ ಇಟ್ಕೊಂಡದ್ದೆ. ಆದ್ರೆ ನಿನ್ನ ಅವಳಿ ಜವಳಿ ಮಕ್ಕಳು ಈ ಸಕ್ರೆ ಪಟ್ಟಣ ರಾಜ್ಯ ಭಾರ ಒಂದು ಮಾಡ್ತಾರೆ. ಅದೇ ನಿನ್ನ ಮಕ್ಕಳ ಕೈಲಿ ಭೂಲೋಕನೇ ಆಳಸಿಸ್ತೀವಿ. ಸ್ವಾಮಿ, ನನ್ನ ಮಕ್ಕಳನ್ನ ತಗೊಂಡೋಗಿ ಮೆರೆಯ ದೇವ್ರು ಮಾಡ್ತೀವಿ ಅಂದ ಮೇಲೆ ಸಂತೋಷವಾಗಿ ಕೊಡ್ತೀವಿ ಅಂತೇಳಿ ಮಹಾರಾಜ ಮಹಾರಾಣಿ ಇಬ್ರು ಒಪ್ಕೊಂಡು ಪರಂಜ್ಯೋತಿಯವ್ರ ಪಾದಕ್ಕೆ ಕರ್ಪೂರ ಹಚ್ಚಿ ಮಂಗಳಾರತಿ ಬೆಳಗಿದ್ರು. ಆವಾಗ ಆ ಹಳ್ಳದಲ್ಲಿ ತಗೊಂಡೋಗಿ ಮಲಗಿಸಿರ್ತಕ್ಕಂಥ ಮಕ್ಕಳ ಮೈ ಮೇಲೆ ಕಪ್ಪು ತುಳಿತವನ್ನು ಇಟ್ಟ ತಕ್ಷಣ ಆ ಅವಳಿ ಜವಳಿ ಮಕ್ಕಳು ಇಬ್ರು ಎದ್ದು ಓಡ್ ಬಂದು ತಂದೆ ತಾಯಿಗಳ ಪಾದ ತಬ್ಬಿಕೊಂಡ್ರು. ಆವಾಗ ಮಕ್ಕಳು ಇಬ್ರು ಕೈ ಹಿಡಿದು ಕರ್ಕೊಳ್ಳಿ ಮಹಾಪ್ರಭು ಅಂತೇಳಿ ಮಕ್ಕಳನ್ನ ಅವಳಿ ಜವಳಿ ಮಕ್ಕಳನ್ನ ದಾನವಾಗಿ ಧರ್ಮವಾಗಿ ಕೊಟ್ಟಿದ್ದಾರೆ. ಆ ಧರ್ಮ ತಗೊಂಡಾದ್ಮೇಲೆ ಪರಂಜ್ಯೋತಿ ಆಗಿರ್ತಕ್ಕಂಥವ್ರು ಶಕ್ರಪ್ಪನ ಮಹಾರಾಜ, ಇವತ್ತು ನನಗೆ ಯಾವ ರೀತಿ ವಿಸಿದ ಕಜ್ಜಾಯವನ್ನ ಮಾಡಿ ಇಕ್ಕದಿಯೋ ಆ ರೀತಿ ಇನ್ನು ಮುಂದೆ ಯಾರಿಗೂ ನೀ ಮಾಡಿಸಿ ಬೇಡ, ಇನ್ಯಾರಿಗೂ ವಿಸಿದ ಕಜ್ಜಾಯ ಮಾಡಿ ಇಕ್ಕೋಕ್ ಹೋಗ್ಬೇಡ. ಇವತ್ತು ನನಗೆ ವಿಸಿದ ಕಜ್ಜಾಯ ಮಾಡಿ ನೀನು ಹಿಕ್ತದಕ್ಕೋಸ್ಕರವಾಗಿ ರಾಜ್ಯ ಆಳ್ತಕ್ಕಂಥ ಮಹಾರಾಜ ಚಕ್ರವರ್ತಿ, ನಾ ಕೊಡ್ತಕ್ಕಂಥ ಶಾಪ ನಿಮ್ಮ ಹರ್ಷಗಳಿಗೆಲ್ಲ ಶಾಶ್ವತವಾಗಲಿ. ನಿಮ್ಮ ರಾಜ್ಯ ಆಳುವ ಹರ್ಷಗಳಿಗೆಲ್ಲ ಹರಹಾಯ್ಸ ಆಗಲಪ್ಪ ಸಿದ್ದಯ್ಯ. ಮಹಾರಾಜ ಕೇಳು ಶಕ್ರಪಟ್ಟಣ ರಾಜನಿಗೆ ಎತ್ತಿ ಶಾಪ ಕೊಟ್ಟವರೇ ಪರಂಜ್ಯೋತಿ ಗುರು. ರಾಚಪ್ಪಾಜಿ ಮಡುವಾಳ ಮಾಚಪ್ಪ ರಾಜರ ಹವಳಿ ಜವಳಿ ಮಕ್ಕಳ ಕರ್ಕೊಂಡು ಗುರುದೇವ ಶಕ್ರೆ ಪಟ್ನ ಬಿಟ್ಟಾರಂತೆ. ಕೊಡೆ ಕಲ್ಲಿಗೆ ನಮ್ಮ ಸ್ವಾಮಿ ಹೃದಯ ಮಾಡುತ್ತಾರೆ. ಕಲ್ಲಿನ ಒಳಗೆ ಸ್ವಲ್ಪ ಹೊತ್ತು ಕುಳಿತು ಕೊಡೆ ಕಲ್ಲಯ್ಯ ಅಂತ ನಾಮಕರಣ ಪಡ್ಕೊಂಡು ಕೊಡೆ ಕಲ್ಲ ಬಿಟ್ಟಾರಂತೆ. ಶ್ರೀಮಂತ ಪುರಕ್ಕೆ ನಮ್ಮ ದೇವರದೇ ಮಾಡುತ್ತಾರೆ ಸಿದ್ದಯ್ಯ. ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಸ್ವಾಮಿ ಕೊಡೆ ಕಲ್ಲಲ್ಲಿ ಬಂದು ಕೊಡೆ ಕಲ್ಲಯ್ಯ ಅಂತ ಸ್ವಾಮಿಯ ಆಶೀರ್ವಾದ ಮಾಡಿಬಿಟ್ಟು ಕೊಡೆ ಕಲ್ಲನವರು ಅಂತ ನಾಮಕರಣ ಪಡ್ಕೊಂಡು ಕೊಡೆ ಕಲ್ಲು ಬಿಟ್ಟು ಸ್ವಾಮಿ ಶೀಲ್ವಂತಪುರಕ್ಕೆ ದಯ ಮಾಡಿದ್ದಾರೆ.